ವೆಲ್ಕಮ್ ಬ್ಯಾಕ್ ಟು ಫಾರೆಕ್ಸ್ ಟ್ರೇಡರ್. ಇವತ್ತಿನ ವಿಡಿಯೋ ಪ್ರತಿ ಟ್ರೇಡರು ನೋಡಬೇಕಾಗಿರೋ ಒಂದು ಕಾನ್ಸೆಪ್ಟ್. ಅದೇನಂದ್ರೆ ಓವರ್ ಟ್ರೇಡಿಂಗ್. ನಿಮಗೊಂದು ಡೌಟ್ ಬರ್ತಿರಬಹುದು, ನಾನು ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡ್ತಿದ್ದೀನಿ ಬಟ್ ನನ್ನ ಅಕೌಂಟ್ ಯಾಕೆ ಗ್ರೋ ಆಗ್ತಿಲ್ಲ ಅಂತ. ಅದಕ್ಕೆ ಬಿಗ್ಗೆಸ್ಟ್ ರೀಸನ್ ಓವರ್ ಟ್ರೇಡಿಂಗ್. ಓವರ್ ಟ್ರೇಡಿಂಗ್ ಅಂದ್ರೆ ಸಿಗ್ನಲ್ ಇಲ್ಲದೆ ಟ್ರೇಡ್ ಮಾಡೋದು, ಲಾಸ್ ರಿಕವರ್ ಮಾಡಕ್ಕೆ ಕಂಟಿನ್ಯೂಸ್ ಟ್ರೇಡ್ ತಗೊಳ್ಳೋದು, ಅಥವಾ ಪ್ರಾಫಿಟ್ಸ್ ಬಂದ್ಮೇಲೆ ಇನ್ನು ಗ್ರೀಡ್ ಇಂದ ಮತ್ತೆ ಟ್ರೇಡ್ ಮಾಡೋದು. ನೆನ್ಪಲ್ಲಿ ಇಟ್ಕೊಳ್ಳಿ, ಮಾರ್ಕೆಟ್ ಡೈಲಿ ಆಪರ್ಚುನಿಟೀಸ್ ಗಳನ್ನ ಕೊಡುತ್ತೆ, ಆದ್ರೆ ಕ್ಯಾಪಿಟಲ್ ನ ಒಂದ್ಸಲ ಕಳ್ಕೊಂಡ್ರೆ ಅದನ್ನ ಮತ್ತೆ ರಿಕವರ್ ಮಾಡಿ ತರೋದು ತುಂಬಾ ಕಷ್ಟ. ಇವತ್ತಿನ ವಿಡಿಯೋ ಅಲ್ಲಿ ಓವರ್ ಟ್ರೇಡಿಂಗ್ ಅಂದ್ರೆ ಏನು, ಯಾಕೆ ಟ್ರೇಡರ್ಸ್ ಓವರ್ ಟ್ರೇಡ್ ಮಾಡ್ತಾರೆ, ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು, ಪ್ರೊಫೆಷನಲ್ ಟ್ರೇಡರ್ಸ್ ಯಾಕೆ ಕಡಿಮೆ ಟ್ರೇಡ್ ಮಾಡಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡ್ತಾರೆ, ಎಲ್ಲ ಸಿಂಪಲ್ ಆಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಅವಾಯ್ಡ್ ಓವರ್ ಟ್ರೇಡಿಂಗ್. ಓವರ್ ಟ್ರೇಡಿಂಗ್ನ ನಾವು ಯಾವ ಥರ ಅವಾಯ್ಡ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿಗೆ ಡೇ 76 ಆಯಿತು. ಓಕೆ, ಮೊದಲಿಗೆ ವಾಟ್ ಈಸ್ ಓವರ್ ಟ್ರೇಡಿಂಗ್? ಓವರ್ ಟ್ರೇಡಿಂಗ್ ಅಂದರೆ ಏನು? ಓವರ್ ಟ್ರೇಡಿಂಗ್ ಮೀನ್ಸ್ ಟೇಕಿಂಗ್ ಟೂ ಮೆನಿ ಟ್ರೇಡ್ಸ್ ಆರ್ ಟ್ರೇಡಿಂಗ್ ವೆನ್ ದೇರ್ ಈಸ್ ನೋ ವ್ಯಾಲಿಡ್ ಸೆಟಪ್. ಓವರ್ ಟ್ರೇಡಿಂಗ್ ಅಂತಂದರೆ ತುಂಬ ಟ್ರೇಡ್ಸ್ಗಳನ್ನ ತಗೊಳ್ಳೋದು, ಅಥವಾ ನಮಗೆ ವ್ಯಾಲಿಡ್ ಸೆಟಪ್ ಇಲ್ಲ ಅಂತಂದರೂ ನಾವು ಟ್ರೇಡಿಂಗ್ನ ಮಾಡೋದು. ಸೊ ಇದಕ್ಕೆ ನಾವು ಹೇಳೋದು ಓವರ್ ಟ್ರೇಡಿಂಗ್ ಅಂತ. ಇದು ನಿಮಗೆ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆದರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ ಸಿಂಪಲ್ ವರ್ಡ್ಸ್, ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ ಹೈ ಕ್ವಾಲಿಟಿ ಆಪರ್ಚುನಿಟೀಸ್, ಎ ಟ್ರೇಡರ್ ಕೀಪ್ಸ್ ಎಂಟರಿಂಗ್ ಟ್ರೇಡ್ಸ್ ಅನ್ನೆಸೆಸರ್ಲಿ. ಅಂದರೆ ಒಬ್ಬ ಟ್ರೇಡರ್ ಆದವನು ಏನು ಮಾಡ್ತಾನೆ ಅಂದರೆ ಹೈ ಕ್ವಾಲಿಟಿ ಸೆಟಪಿಗೆ ವೆಯ್ಟ್ ಮಾಡೋದು ಬಿಟ್ಟು ಸುಮ್ಮನೆ ಒಂದೊಂದು ಟ್ರೇಡ್ನ ತೊಗೊಂಡು ಲಾಸಸ್ನ ಮಾಡ್ಕೊಳ್ಳೋದು. ಸೊ ಇದನ್ನೇ ನಾವು ಓವರ್ ಟ್ರೇಡಿಂಗ್ ಅಂತ ಕರೆಯೋದು. ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಇಮ್ಯಾಜಿನ್ ಯುವರ್ ಟ್ರೇಡಿಂಗ್ ಪ್ಲ್ಯಾನ್ ಸೇಸ್ ಮ್ಯಾಕ್ಸಿಮಮ್ 3 ಟ್ರೇಡ್ಸ್ ಪರ್ ಡೇ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಇಟ್ಟು ಟ್ರೇಡ್ ಮಾಡೋರು ಅಂತ ಅಂದ್ಕೊಳ್ಳಿ. ಸೊ 1:3 ರಿಸ್ಕ್ ರಿವಾರ್ಡ್ ಇಟ್ಟು ಟ್ರೇಡ್ ಮಾಡೋರು ಡೈಲಿ 3 ಟ್ರೇಡ್ಸ್ನ ತೊಗೋಬೋದು. ಸೊ ನಿಮ್ಮ ರೂಲ್ಸಲ್ಲಿ ನೀವು ಡೈಲಿ 3 ಟ್ರೇಡ್ಸಿಗೆ ಪ್ಲ್ಯಾನ್ ಮಾಡ್ತೀರಾ. ಬಟ್ ಯು ಟೇಕ್ ಟ್ರೇಡ್ 1, ಫಸ್ಟ್ ಟ್ರೇಡ್ ತೊಗೋತೀರಾ, ಲಾಸ್ ಆಯಿತು. ಟ್ರೇಡ್ 2, ಸೆಕೆಂಡ್ ಟ್ರೇಡ್ ತೊಗೋತೀರಾ, ಲಾಸ್ ಆಯಿತು. ಟ್ರೇಡ್ 3, ಥರ್ಡ್ ಟ್ರೇಡ್ ತೊಗೋತೀರಾ, ಲಾಸ್ ಆಗುತ್ತೆ. ಮತ್ತು ನೀವೇನು ಮಾಡ್ತೀರಾ, ಫೋರ್ತ್ ಟ್ರೇಡು ತೊಗೋತೀರಾ, ಫಿಫ್ತ್ ತೊಗೋತೀರಾ, ಸಿಕ್ಸ್ತ್ ತೊಗೋತೀರಾ. ಸೊ ಎಲ್ಲ ಲಾಸಸ್ ಆಗ್ತಾ ಬಂದಾಗ ದಿಸ್ ಈಸ್ ಓವರ್ ಟ್ರೇಡಿಂಗ್. ಇದನ್ನೇ ನಾವು ಓವರ್ ಟ್ರೇಡಿಂಗ್ ಅಂತ ಕರೆಯೋದು. ಓಕೆ, ನೆಕ್ಸ್ಟ್ ನೋಡಿದರೆ, ವೈ ಡು ಟ್ರೇಡರ್ಸ್ ಓವರ್ ಟ್ರೇಡ್? ಯಾಕೆ ಟ್ರೇಡರ್ಸು ಓವರ್ ಟ್ರೇಡ್ನ ಮಾಡ್ತಾರೆ? ಮೋಸ್ಟ್ ಓವರ್ ಟ್ರೇಡಿಂಗ್ ಹ್ಯಾಪನ್ಸ್ ಬಿಕಾಸ್ ಆಫ್ ಎಮೋಷನ್ಸ್, ನಾಟ್ ಸ್ಟ್ರಾಟಜಿ. ತುಂಬ ಸಲ ಓವರ್ ಟ್ರೇಡಿಂಗ್ ನಡೆಯೋದು ಯಾಕೆ ಅಂತಂದರೆ ಎಮೋಷನ್ಸ್ ಮೇಲೇ ಆಗಿರುತ್ತೆ. ಓಕೆ, ಯಾವುದೇ ಸ್ಟ್ರಾಟಜಿ ಬೇಸಿಸ್ ಮೇಲಲ್ಲ. ಸ್ಟ್ರಾಟಜಿ ನಿಮಗೇನು 5-5 ನಿಮಿಷಕ್ಕೂ ಒಂದೊಂದು ಎಂಟ್ರಿ ಅನ್ನೋದು ತೋರಿಸ್ತಾ ಇರಲ್ಲ. ನೀವು ಆ ಎಂಟ್ರಿಗಳನ್ನ ತಗೋತೀರಾ ವಿತೌಟ್ ಪ್ಲ್ಯಾನ್ ಅಂತಂದರೆ ಅದು ನಿಮ್ಮ ಎಮೋಷನ್ಸಿಂದ ಆಗಿರುತ್ತೆ. ಕಾಮನ್ ರೀಸನ್ ನೋಡಿದರೆ ಗ್ರೀಡು, ಅತ್ಯಾಸೆಯಿಂದ, ಫಿಯರ್ ಆಫ್ ಮಿಸ್ಸಿಂಗ್ ಔಟು, ಅಯ್ಯೋ ಎಲ್ಲಿ ಟ್ರೇಡ್ ನನಗೆ ಮಿಸ್ ಆಗಿಬಿಡುತ್ತೋ ಅನ್ನೋ ಒಂದು ಮೈಂಡ್ಸೆಟ್ಟು, ಹಾಗೆ ರಿವೆಂಜ್ ಟ್ರೇಡಿಂಗು, ಅಂದರೆ ನಾನು ಹೆಂಗಾದರೂ ಪಡ್ಕೋಬೇಕು, ನಾನು ಕಳೆದಿದ್ದನ್ನ ನಾನು ಹೆಂಗಾದರೂ ಮಾಡಿ ಡಬಲ್ ಮಾಡಬೇಕು ಅನ್ನೋ ಒಂದು ರಿವೆಂಜ್ ಟ್ರೇಡಿಂಗಿಂದ. ಹಾಗೆ ಬೋರ್ಡಮು, ಸುಮ್ಮನೆ ಬೋರ್ ಆಯ್ತಿದೆ ಅಂತ ಹೋಗಿ ಪ್ಲೇಸ್ ಮಾಡೋದು, ಓಕೆ ಬಂದರೆ ಬರಲಿ ಹೋದರೆ ಹೋಗಲಿ ಅಂತ. ಹಾಗೆ ಓವರ್ ಕಾನ್ಫಿಡೆನ್ಸು, ಒಂದು ಟಿ ಪಿ ಸಿಕ್ಕಿದ ತಕ್ಷಣ ಓಕೆ ಇನ್ನು ನೆಕ್ಸ್ಟ್ ಟ್ರೇಡು ನಾನು ಈ ಟಿ ಪಿ ತಗೋತೀನಿ, ನಾನು ಫುಲ್ ಪ್ರೊಫೆಷ್ನಲ್ ಆದೆ ಅಂತ ಅಂದ್ಕೊಂಡು ಟ್ರೇಡಿಂಗ್ ಮಾಡೋದು. ಸೊ ಇದೆಲ್ಲದರಿಂದ ನೀವು ಓವರ್ ಟ್ರೇಡಿಂಗ್ನ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇದನ್ನು ನೀವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಓಕೆ, ನೆಕ್ಸ್ಟು ರಿವೆಂಜ್ ಟ್ರೇಡಿಂಗು. ರಿವೆಂಜ್ ಟ್ರೇಡಿಂಗ್ ಎಕ್ಸಾಂಪಲ್ ನೋಡಿದರೆ, ಯು ಲೂಸ್ 1 ಟ್ರೇಡ್, ನೀವು ಒಂದು ಟ್ರೇಡು ಲೂಸ್ ಆಗಿರ್ತೀರಾ. ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ಯುವರ್ ಪ್ಲ್ಯಾನ್, ನಿಮ್ಮ ಪ್ಲ್ಯಾನ್ನ ನೀವು
ಫಾಲೋ ಮಾಡೋದೇ ಒಂದು ಟ್ರೇಡಲ್ಲಿ ನೀವು ಲಾಸ್ ಮಾಡ್ಕೊಂಡಿರ್ತೀರ. ಯು ಇಮಿಡಿಯೇಟ್ಲಿ ಓಪನ್ ಅನದರ್ ಟ್ರೇಡ್ ಟು ರಿಕವರ್ ದಿ ಲಾಸ್. ಸೊ ನೀವೇನು ಮಾಡ್ತೀರಾ, ಅದನ್ನು ಹೆಂಗಾದರೂ ಮಾಡಿ ನಾನು ರಿಕವರ್ ಮಾಡಬೇಕು ಅಂತ ಇನ್ನೊಂದು ಪೊಸಿಷನ್ ಅನ್ನೋದನ್ನ ಆ್ಯಡ್ ಮಾಡ್ತೀರಾ. ಅದು ಲಾಸ್ ಆಯಿತಾ, ನೆಕ್ಸ್ಟ್ ಏನು ಮಾಡ್ತೀರಾ, ಇನ್ನೊಂದು ತೆಗಿಯೋಣ ಅಂತ ಇನ್ನೊಂದು ತೆಗಿತೀರಾ. ಹಾಗೆ ಅದು ಲಾಸ್ ಆಯಿತಾ, ನೆಕ್ಸ್ಟ್ ಇನ್ನೊಂದು. ಸೊ ಈ ಥರ ಮಾಡ್ತಾ ಬಂದಾಗ ರಿಸಲ್ಟ್ ಏನಾಗುತ್ತೆ, ಬಿಗ್ಗರ್ ಲಾಸಸ್. 1% ಹೋಗೋ ಕಡೆ ಅವತ್ತೊಂದು 20% ಹೋಯಿತು ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ರಿವೆಂಜ್ ಟ್ರೇಡಿಂಗ್. ಅದನ್ನೇ ನಾವು ರಿವೆಂಜ್ ಟ್ರೇಡಿಂಗ್ ಅಂತ ಕರೆಯೋದು. ಓಕೆ, ಒಂದು ಟ್ರೇಡು ನಿಮಗೆ ಲಾಸ್ ಆಗಿ ಸುಮ್ಮನೆ ಕೂರೋಕ್ಕಾಗ್ತಿಲ್ಲ ಅಂತಂದರೆ ಅದನ್ನೇ ನಾವು ರಿವೆಂಜ್ ಟ್ರೇಡಿಂಗ್ ಅಂತ ಕರೆಯೋದು. ಸೊ ಅದು ನೀವು ಮಾಡದೇ ಇದ್ದರೆ ಸಾಕು. ಓಕೆ, ನೆಕ್ಸ್ಟು ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಅಂತ ಕರಿತೀವಿ. ಓಕೆ, ಯು ಸಿ ದಿ ಮಾರ್ಕೆಟ್ ಮೂವಿಂಗ್, ಮಾರ್ಕೆಟ್ ಮೂವ್ ಆಗೋದು ನೀವು ನೋಡ್ತಾ ಇರ್ತೀರಾ. ಯು ಥಿಂಕ್ ಇಫ್ ಐ ಡೋಂಟ್ ಎಂಟರ್ ನೌ ಐ ವಿಲ್ ಮಿಸ್ ದಿ ಪ್ರಾಫಿಟ್. ಸೊ ನಿಮಗೆ ಹೆಂಗೆ ಅನಿಸ್ತಿರುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ BOS ಮಾಡಿ ಮೇಲ್ಗಡೆ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲೆಲ್ಲ ಬರ್ತಿರೋದೆಲ್ಲ ನಿಮಗೆ ಫುಲ್ ಬಾಡಿ ಕ್ಯಾಂಡಲೇ ಆಗಿರುತ್ತೆ. ಸೊ ನಿಮಗೇನು ಅನಿಸುತ್ತೆ, ಓಕೆ ನಾನು ಇವಾಗ ಎಂಟ್ರ್ ಆಗಿಲ್ಲ ಅಂದರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀನಿ ಅಂದ್ಕೊಂಡು ನೀವೇನು ಮಾಡ್ತೀರಾ, ಯು ಎಂಟರ್ ವಿತೌಟ್ ಕನ್ಫರ್ಮೇಷನ್. ನಿಮಗೆ ಕನ್ಫರ್ಮೇಷನ್ಸ್ ಏನು ತೊಗೊಳ್ಳೋದೆ ನೀವೇನು ಮಾಡ್ತೀರಾ, ಡೈರೆಕ್ಟು ಎಂಟ್ರ್ ಆಗಿಬಿಟ್ಟು ಅಲ್ಲೆಲ್ಲೋ ಒಂದು ಕಡೆ SLನ ಇಡ್ತೀರಾ. ಓಕೆ, ರಿಸಲ್ಟ್ ಏನಾಗುತ್ತೆ, ಮಾರ್ಕೆಟ್ ರಿವರ್ಸಸ್. ಮಾರ್ಕೆಟ್ ಏನಾಗುತ್ತೆ, ಅಲ್ಲಿಂದ ರಿವರ್ಸ್ ಆಯ್ತದೆ, ಆವಾಗ ನಿಮಗೆ ಲಾಸ್ ಆಗುತ್ತೆ. ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ 0ಇಂದ 50 ರೂಪಾಯಿಗೆ ಹೋಯ್ತು ಮಾರ್ಕೆಟು ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ನಾನು ತೋರಿಸ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನೋಡಿ, ಇದು 0 ಪಾಯಿಂಟು. ಸೊ ಮಾರ್ಕೆಟಿಂಗೆ 0ಇಂದ 50 ರೂಪಾಯಿಗೆ ಹೋಯಿತು. 50 ರೂಪಾಯಿಗೆ ಹೋದಾಗ ನೀವೇನು ಅನ್ಕೋತೀರಾ, ಓಕೆ ಇದು 100 ರೂಪಾಯಿ ಹೋಗುತ್ತೆ ಅಂತ ಅನ್ಕೋತೀರಾ. ಬಟ್ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಹೇಳಿ, ಯಾವತ್ತೂ ಒಂದು ಸ್ವಿಂಗ್ನ ಮಾಡ್ಕೊಂಡೇ ಹೋಗೋದು. ಓಕೆ, ಸೊ ನೀವೇನು ಮಾಡ್ತೀರಾ, 50 ರೂಪಾಯಲ್ಲಿ ಬೈ ಟ್ರೇಡ್ ಎಂಟ್ರ್ ಮಾಡ್ತೀರಾ, ಅದು ಸೆಲ್ ಕಡೆಗೆ ಬರ್ತದೆ. ಮತ್ತೆ ಸೆಲ್ ಬರ್ಬೇಕಾದ್ರೆ ಓಕೆ ಇದನ್ನು ಸೆಲ್ ಆಗುತ್ತೆ ಅಂತ ಸೆಲ್ ಮಾಡ್ತೀರಾ, ಆವಾಗ ಇದು ಬೈ ಕಡೆಗೆ ಹೋಗುತ್ತೆ. ಓಕೆ, ನೆಕ್ಸ್ಟು 100 ರೂಪಾಯಿ ತಲುಪಿದ ಮೇಲೆ ಓಕೆ 150ಕ್ಕೆ ಹೋಗ್ತೀರಾ ಅಂತ ನೀವು ಬೈ ಮಾಡ್ತೀರಾ, ಆವಾಗ ಸೆಲ್ ಬರುತ್ತೆ, 150ಕ್ಕೆ ಬರುತ್ತೆ. 150ಕ್ಕೆ ಬಂದಮೇಲೆ ಓಕೆ ಇದು 150ಕ್ಕೆ ಬಂದಿದೆ, ಇನ್ನು 100ಕ್ಕೆ ಹೋಗುತ್ತೆ ಅಂತ ನೀವು ಸೆಲ್ ಮಾಡ್ತೀರಾ, ಆವಾಗ ಇದು ಬೈಯಿಂಗಿಗೆ ಹೋಯ್ತದೆ. ಸೊ ಇದನ್ನೇ ನಾವು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೆಯೋದು. ಅಂದರೆ ನಿಮಗೆ ಎಲ್ಲಿ ಎಂಟ್ರ್ ಆಗಬೇಕು ಅಂತ ಗೊತ್ತಿರುತ್ತೆ, ಆದರೆ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿಕೊಂಡು ಓಕೆ ನನಗೆ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡು ನೀವು ಎಂಟ್ರ್ ಆಗ್ತಾ ಇರ್ತೀರ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ. ಓಕೆ, ನಿಮ್ಮ ರಿಯಾಲಿಟಿ ಹೇಳಿ, 4 ಜನಕ್ಕೆ ಅದು ಲೆಸನ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಬೋರ್ಡಮ್ ಟ್ರೇಡಿಂಗ್. ಬೋರ್ಡಮ್ ಟ್ರೇಡಿಂಗ್ ಅಂತಂದರೆ, ಸಮ್ ಟ್ರೇಡರ್ಸ್ ಥಿಂಕ್ ನೋ ಟ್ರೇಡ್ ಟುಡೇ ಮೀನ್ಸ್ ಐ ಆಮ್ ವೇಸ್ಟಿಂಗ್ ಟೈಮ್. ತುಂಬ ಜನ ಟ್ರೇಡರ್ಸ್ ಬಿಗಿನಿಂಗಲ್ಲಿ ಏನು ಮಾಡ್ತಾರೆ ಅಂತಂದರೆ, ಬಿಗಿನರ್ಸ್ ಮಾತ್ರ ಈ ತಪ್ಪು ಮಾಡೋದು, ಸುಮ್ಮನೆ ಕೂತಿರ್ತಾರೆ. ಓಕೆ ಇವತ್ತು ಟ್ರೇಡಿಂಗ್ ಯಾವುದೇ ಸೆಟಪ್ಪು ಕಾಣಿಸ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ ಅಂತಂದರೆ ಇವತ್ತು ನನಗೆ ಲಾಸ್ ಆಗ್ತದೆ, ಅಂದರೆ ನಾನು ಇವತ್ತು ಟ್ರೇಡ್ ಮಾಡಿಲ್ಲ ಅಂತಂದರೆ ನಾನು ಸುಮ್ಮನೆ ವೇಸ್ಟ್ ಮಾಡ್ತಾಯಿದ್ದೀನಿ, ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ದೇ ಫೋರ್ಸ್ ಟ್ರೇಡ್ಸ್ ಈವನ್ ವೆನ್ ನೋ ಸೆಟಪ್ ಎಕ್ಸಿಸ್ಟ್. ಯಾವುದೇ ಸೆಟಪ್ಸ್ ಇಲ್ಲ ಅಂತಂದರೂ ಅವ್ರು ಏನು ಮಾಡ್ತಾರೆ, ಫೋರ್ಸಿಂದ ಅವರು ಟ್ರೇಡ್ನ ಪ್ಲೇಸ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಲಾಸಸ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನಿಮ್ಮ ಸೆಟಪ್ಪೇ ಇಲ್ಲ ಅಂತಂದರೆ ನೀವು ಏನು ಮಾಡ್ತೀರಾ, ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ ಅಂತ ಅಂದ್ಕೊಂಡು ಈ ಬೋರ್ಡಮಲ್ಲಿ ಹೋಗಿ ನೀವು ಟ್ರೇಡ್ನ ಪ್ಲೇಸ್ ಮಾಡ್ತೀರಾ, ಅದು ಲಾಸಸ್ ಅನ್ನೋದಾಗುತ್ತೆ. ಆ ಲಾಸಸ್ನ ರಿಕವರ್ ಮಾಡೋಕ್ಕೆ ನೀವು ರಿವೆಂಜ್ ಟ್ರೇಡಿಂಗಿಗೆ ಇಳಿತೀರಾ. ಸೊ ರಿವೆಂಜ್ ಟ್ರೇಡಿಂಗ್ ಎಲ್ಲ ಆದಮೇಲೆ ನಿಮಗೆ ಅನಿಸುತ್ತೆ ಮಾರ್ಕೆಟಿಂಗಿಗೆ ಹೋಗುತ್ತೆ, ಫೋಮೋಗೆ ಇಳಿತೀರಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟಿಗೆ ಇಳಿತೀರಾ. ಸೊ ಇದೆಲ್ಲ ಒಂದೇ ಸಲ ಬಂದ್ಬಿಡುತ್ತೆ. ಓಕೆ, ಒಂದೊಂದು ಕಾನ್ಸೆಪ್ಟು ಡಿಫ್ರೆಂಟ್ ಟೈಮ್ಸಲ್ಲಿ ಏನು ಬರೋಲ್ಲ. ನೀವು ಬೋರ್ಡಮ್ ಟ್ರೇಡಿಂಗ್ ಒಂದು ಮಾಡಿದ್ರೆ ನೆಕ್ಸ್ಟು ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ, ರಿವೆಂಜ್ ಟ್ರೇಡಿಂಗಿಂದ ಮತ್ತೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ರಿಮೆಂಬರ್, ನೋ ಟ್ರೇಡ್ ಈಸ್ ಆಲ್ಸೋ ಎ ಟ್ರೇಡಿಂಗ್ ಡಿಸಿಷನ್. ಒಂದಂತೂ ತಿಳ್ಕೊಳ್ಳಿ, ನೀವು ಇವತ್ತು ಟ್ರೇಡ್ ನಮಗೆ ಸಿಕ್ಕಿಲ್ಲ, ಇವತ್ತು ನಮ್ಮ ಆಪರ್ಚುನಿಟಿ ಇಲ್ಲ ಅಂತಂದರೆ ಅದು ಆ್ಯಕ್ಚುಲಿ ಗುಡ್ ಡಿಸಿಷನ್, ಅದು ಒಂದು ಟ್ರೇಡಿಂಗಲ್ಲಿ ಒಂದು ರೂಲು. ಓಕೆ, ನೋ ಟ್ರೇಡಿಂಗ್ ಡೇ ಈಸ್ ಈಕ್ವಲ್ ಟು ಪ್ರಾಫಿಟೇಬಲ್ ಡೇ. ಅಂದರೆ ನಿಮ್ಮ ಕೈಯಿಂದ ಏನು ಕಳ್ಕೊತಿಲ್ಲ ಅಂತ ಅರ್ಥ. ಇವಾಗ ನಿಮಗೆ ಸೆಟಪ್ಪೇ ಕಾಣಿಸ್ತಿಲ್ಲ, ನೀವು ಸುಮ್ಮನೆ ಹೋಗಿ ಎಂಟ್ರ್ ಆಗಿಬಿಟ್ಟು ನೀವೇನು ಮಾಡ್ತೀರಾ, 1% ಕಳ್ಕೊಳ್ಳೋಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದು ಎಷ್ಟೋ ಬೆಟ್ರಾ. ಸೊ ಮಾರ್ಕೆಟ್ನ ಅನಾಲಿಸಿಸ್ ಮಾಡಿ. ಇವಾಗ ನಮ್ಮದೆಲ್ಲ ಕತೆಗಳು ಕೇಳಿದ್ರೆ ನಾವು ತಿಂಗಳಿಗೆ 5ರಿಂದ 6 ಟ್ರೇಡ್ ತೊಗೊಂಡ್ರೆ ಹೆಚ್ಚು. ಓಕೆ, ಅದು ಪಕ್ಕಾ A+ ಸೆಟಪ್ಸ್ ಆದರೆ ಮಾತ್ರ ಎಂಟ್ರ್ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ಓಕೆ, ನೆಕ್ಸ್ಟು ಓವರ್ ಕಾನ್ಫಿಡೆನ್ಸ್. ಈ ಓವರ್ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತಂದರೆ, ಆಫ್ಟರ್ ವಿನ್ನಿಂಗ್ ಸೆವರಲ್ ಟ್ರೇಡ್ಸ್ ಸಮ್ ಟ್ರೇಡರ್ಸ್ ಬಿಲೀವ್ ಐ ಕ್ಯಾನ್ ಲೂಸ್. ಸೊ ಕೆಲವು ಟ್ರೇಡ್ಸ್ಗಳು TP ಹೊಡೆದಿರುತ್ತೆ. ಸೊ ಆವಾಗ ಟ್ರೇಡರ್ಸಿಗೆ ಏನು ಬರುತ್ತೆ ಅಂತಂದರೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಅದು ಓವರ್ ಕಾನ್ಫಿಡೆಂಟ್. ಹೆಂಗಂತಂದರೆ ಇನ್ನು ನಾನು ಲಾಸಸ್ ಅನ್ನೋದೇ ಮಾಡಲ್ಲ, ಬಿಕಾಸ್ ನನಗೆಲ್ಲ ಗೊತ್ತಾಗಿದೆ ಅಂತ ತಿಳ್ಕೊತೀರಾ. ದೇ ಇನ್ಕ್ರೀಸ್ ಲಾಟ್ ಸೈಜ್. ಅವ್ರು ಏನು ಮಾಡ್ತಾರೆ, ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಗ್ನೋರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಫಾಲೋ ಮಾಡೋದೇ ಇರ್ತಾರೆ. ಸೊ ಟೇಕ್ ರ್ಯಾಂಡಮ್ ಟ್ರೇಡ್ಸ್. ಕೆಲವೊಂದು ರ್ಯಾಂಡಮ್ ಟ್ರೇಡ್ಸ್ಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವು 3 ಮಾಡ್ತಾ ಹೋದಂಗೆ ನೀವು ಅಲ್ಲಿಂದ ಮತ್ತೆ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಆಯ್ತೀರ.
ಸೊ ಕೆಳಗಡೆ ಇಳಿದು ಮತ್ತೆ ಮತ್ತೆ ನೀವು ಇದನ್ನೇ ಮಾಡಿ 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 ಇದರಿಂದ ಓವರ್ಕಮ್ ಮಾಡೋಷ್ಟೊತ್ತಿಗೆ ನಿಮಗೆ ಟೈಮ್ ಆಗ್ಬಿಡುತ್ತೆ. ಓಕೆ, ಇದು ನಿಮಗೆ ಅರ್ಥ ಆಗೋಷ್ಟೊತ್ತಿಗೆ ತುಂಬ ದಿನ ಆಗಿಬಿಡುತ್ತೆ. ನಿಮ್ಮ ಕ್ಯಾಪಿಟಲ್ ವಾಶ್ ಔಟ್ ಆಗೋ ಗಂಟನೂ ನೀವು ಇದನ್ನೇ ಮಾಡ್ತಿರ್ತೀರ. ಓಕೆ, ಯಾಕಂದರೆ ನಿಮಗೆ ರಿಕವರ್ ಮಾಡಬೇಕು. ಆ ಓವರ್ ಕಾನ್ಫಿಡೆಂಟ್ ಒಂದು ಬಂತಾ, ಇನ್ನೆಲ್ಲ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ರಿವೆಂಜ್ ಟ್ರೇಡಿಂಗ್ ಆಗಲಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗಲಿ, ಅಥವಾ ಬೋರ್ಡಮ್ ಟ್ರೇಡಿಂಗ್ ಆಗಲಿ, ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಏನಾದ್ರು ಬಂದರೆ. ಇವೆಂಚುಲಿ ಲಾಸಸ್ ಎರೇಸ್ ಪ್ರೀವಿಯಸ್ ಪ್ರಾಫಿಟ್ಸ್. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಲಾಸಸ್ಸು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನೀವು ಏನು ಪ್ರಾಫಿಟ್ಸ್ ಮಾಡಿದ್ರಾ ಅದರಿಂದ ಎಲ್ಲ ಲಾಸಸ್ ಆಯ್ತಾ ಬರುತ್ತೆ. ಓಕೆ, ಆ ಲಾಸಸ್ನ ರಿಕವರ್ ಮಾಡಬೇಕು ಅಂತ ರಿವೆಂಜ್ ಟ್ರೇಡಿಂಗ್ ಮಾಡ್ತೀರಾ. ರಿವೆಂಜ್ ಟ್ರೇಡಿಂಗ್ ಮಾಡ್ತಾ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಬಂದುಬಿಡುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಓಕೆ ನನಗೆ ಮಾರ್ಕೆಟಿಂಗ್ ಹೋಗುತ್ತೆ, ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ನಮ್ಮ ಮೈಂಡನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ನಮ್ಮ ಮೈಂಡ್ ಪ್ರಾಪರಾಗಿ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮೈಂಡ್ ಆಡೋ ಗೇಮ್ಗಳೇ ಬೇರೆ. ಓಕೆ, ಅದು ನೀವು ಆಡ್ತಿರಲ್ಲ, ನಿಮ್ಮ ಮೈಂಡ್ ಹಂಗೆ ಅನ್ನಿಸ್ತಿರುತ್ತೆ ಅದನ್ನೇ ಮಾಡಬೇಕು, ಹಂಗೆ ಮಾಡಬೇಕು ಅಂತ. ಸೊ ಅದರಿಂದ ಇದೆಲ್ಲದನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಓಕೆ, ಹೌ ಓವರ್ ಟ್ರೇಡಿಂಗ್ ಡೆಸ್ಟ್ರಾಯ್ಸ್ ಆ್ಯನ್ ಅಕೌಂಟ್. ಯಾವ ಥರ ಓವರ್ ಟ್ರೇಡಿಂಗಿಂದ ನಮ್ಮ ಅಕೌಂಟ್ ಅನ್ನೋದು ಹೋಗುತ್ತೆ ಅಂತ ನೋಡಿದರೆ, ಎಕ್ಸಾಂಪಲ್ ರಿಸ್ಕ್ ಪರ್ ಟ್ರೇಡ್ 1%. ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಒಂದು ಟ್ರೇಡಿಗೆ 1% ರಿಸ್ಕ್ ಮಾಡಿದ್ದೀರಾ. ಟ್ರೇಡಿಂಗ್ ಪ್ಲ್ಯಾನ್ 3 ಟ್ರೇಡ್ಸ್ ಪರ್ ಡೇ. ಸೊ ನೀವು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನಲ್ಲಿ ದಿನಕ್ಕೆ 3 ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇನ್ಸ್ಟೆಡ್ ಆಫ್ ಯು ಟೇಕ್ 10 ಟ್ರೇಡ್ಸ್ ಪರ್ ಡೇ. ಸೊ ನೀವು 3 ಟ್ರೇಡು ತಗೋಬೇಕು ಅಂತ ನಿಮ್ಮ ರೂಲ್ಸಲ್ಲಿದೆ, ಬಟ್ ಅದ್ರ ಬದಲು ನೀವು 10 ಟ್ರೇಡ್ಸ್ನ ತಗೋತೀರಾ. ಈವನ್ ವಿತ್ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಅನ್ನೆಸೆಸರಿ ಟ್ರೇಡ್ಸ್ ಇನ್ಕ್ರೀಸ್ ಯುವರ್ ಚಾನ್ಸಸ್ ಆಫ್ ಲೂಸಿಂಗ್. ಸೊ ನೀವು ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದ್ರೂ ನಿಮಗೆ ಲಾಸಸ್ ಅನ್ನೋದು ಆಗುತ್ತೆ. ಯಾಕೆ ಲಾಸಸ್ ಆಗುತ್ತೆ ಅಂತಂದರೆ, ನೀವು 10 ಟ್ರೇಡು ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಸ್ಲಿಪ್ಪೇಜಸ್ ಆಗಲಿ ಅಥವಾ ಸ್ಪ್ರೆಡ್ಸ್ ಆಗಲಿ, ಸೊ ಇದರಿಂದೆಲ್ಲ ನಿಮಗೆ ಮೈನಸ್ ಆಯ್ತಿರೋದು ಗೊತ್ತೇ ಆಗೋಲ್ಲ. ಸೊ ನೀವು ಟ್ರೇಡ್ಸ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, ಹಾಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು ಫಾಲೋ ಮಾಡ್ತಿದ್ದೀರಾ ಅಂತ ನೀವು ಅನ್ಕೋತೀರಾ, ಬಟ್ ನಿಮಗಿದು ಲಾಸಸ್ ಅನ್ನೋದನ್ನೇ ತೋರಿಸುತ್ತೆ. ಓಕೆ, ಸೊ ಅದರಿಂದ ಏನು ಪ್ಲ್ಯಾನ್ ಮಾಡಿರೋ ಅಷ್ಟು ಮಾತ್ರ ಎಕ್ಸಿಕ್ಯೂಟ್ ಮಾಡಿ. ನಾನೆಲ್ಲ ಏನು ಹೇಳ್ತೀನಿ ಅಂತಂದರೆ, ಬೆಟರ್ ದಿನಕ್ಕೆ 1:2 ರಿಸ್ಕ್ ರಿವಾರ್ಡ್ ಇರೋರಾದರೆ 2 ಟ್ರೇಡ್ಸು, 1:3 ರಿಸ್ಕ್ ರಿವಾರ್ಡ್ ಆದರೆ 3 ಟ್ರೇಡ್ಸು. ಅದರಲ್ಲಿ ಮುಗಿಸ್ಬೇಕು. ನಿಮ್ಮ ಸೆಟಪ್ ಇದ್ದರೆ ಮಾತ್ರ ಟ್ರೇಡ್ ಮಾಡಿ, ಇಲ್ಲಾಂದರೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಕ್ವಾಲಿಟಿ ಓವರ್ ಕ್ವಾಂಟಿಟಿ. ತುಂಬ ಜನ ಟ್ರೇಡರ್ಸ್ ಏನು ಮಾಡ್ತಾರೆ, ಕ್ವಾಲಿಟಿ ಸೆಟಪ್ಗಿಂತ ಕ್ವಾಂಟಿಟಿ ಕಡೆ ಫೋಕಸ್ ಮಾಡ್ತಾರೆ, ತುಂಬ ಟ್ರೇಡ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಪ್ರೊಫೆಷ್ನಲ್ ಟ್ರೇಡರ್ಸ್ ಫೋಕಸ್ ಆನ್ ಬೆಸ್ಟ್ ಸೆಟಪ್ಸ್, ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ A+ ಸೆಟಪ್ಪಿಗೋಸ್ಕರ ಕಾಯ್ತಾರೆ, ಹಾಗೆ ಅದನ್ನು ಪೇಷನ್ಸಿಂದ ಜೊತೆಗೆ ಡಿಸಿಪ್ಲಿನಿಂದ ಕಾಯ್ತಾರೆ. ಓಕೆ, ಬಿಗಿನರ್ಸ್ ಫೋಕಸ್ ಆನ್ ಮೋರ್ ಟ್ರೇಡ್ಸ್, ಮೋರ್ ಆ್ಯಕ್ಷನ್ಸ್, ಮೋರ್ ಎಕ್ಸೈಟ್ಮೆಂಟ್. ಬಿಗಿನರ್ಸ್ ಏನು ಮಾಡ್ತಾರೆ, ತುಂಬ ಟ್ರೇಡ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂತಂದರೆ, ಓಕೆ ನನಗೆಲ್ಲ ಮಾರ್ಕೆಟಲ್ಲಿ ಗೊತ್ತಾಗಿದೆ, ಎಲ್ಲ ಕಾನ್ಸೆಪ್ಟು ತಿಳ್ಕೊಂಡಿದ್ದೀನಿ, ಸೊ ನನಗೆ ಮೋರ್ ಟ್ರೇಡ್ಸ್ ತೊಗೊಂಡ್ರು ನಂಗೆ ಲಾಸಸ್ ಆಗೋಲ್ಲ ಅಂತ. ನಿಮಗೆ ಒಂದಿನ ಪ್ರಾಫಿಟ್ಸ್ ಆಗ್ಬೋದೇನೋ, ಬಟ್ ಅದು ನೆಕ್ಸ್ಟ್ ಡೇ ಲಾಸ್ ಆಗೋ ಚಾನ್ಸಸ್ ಇದೆ. ಅದನ್ನೇ ನೀವು ಫಾಲೋ ಮಾಡ್ತಾ ಹೋಗ್ತೀರಾ ಅಂತಂದರೆ ನೀವು ಜೀವನದಲ್ಲಿ ಟ್ರೇಡಿಂಗಲ್ಲಂತೂ ಸಕ್ಸಸ್ ಆಗೋಕ್ಕೆ ಆಗೋಲ್ಲ. ಹಾಗೆ ಮೋರ್ ಆ್ಯಕ್ಷನ್ಸು, ತುಂಬ ಪ್ಲ್ಯಾನ್ ಮಾಡೋದು, ಹಂಗೆ ತೊಗೊಳ್ಳೋಣ, ಹಿಂಗೆ ತೊಗೊಳ್ಳೋಣ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತೀರಾ. ಅದ್ರ ಜೊತೆಗೆ ನಿಮಗೆ ಎಕ್ಸೈಟ್ಮೆಂಟು ಓವರ್ ಆಗಿರುತ್ತೆ. ಸೊ ಮೋರ್ ಟ್ರೇಡ್ಸ್ ಡು ನಾಟ್ ಮೀನ್ ಮೋರ್ ಪ್ರಾಫಿಟ್ಸ್. ನೀವು ತುಂಬ ಟ್ರೇಡ್ಸ್ ತೊಗೋತೀರಾ ಅಂತಂದರೆ ಅದರಲ್ಲಿ ಎಲ್ಲ ಪ್ರಾಫಿಟ್ಸ್ ಆಗಬೇಕು ಅಂತ ಏನಿಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ದಿನಕ್ಕೆ 10 ಟ್ರೇಡ್ ತೊಗೊಂಡ್ರಿ, 1 TP ಹೊಡೆದೈತೆ, ಇನ್ನು 9 SL ಹೊಡೆದೈತೆ. ನೀವು ಇದನ್ನೇ ಕಂಟಿನ್ಯೂ 30 ದಿನನೂ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಸೊ 30 ದಿನ ಮಾಡಿದಾಗ 300 ಟ್ರೇಡು ತೊಗೊಂಡಿರ್ತೀರಾ. ಅದರಲ್ಲಿ 30 ಟ್ರೇಡ್ ಮಾತ್ರ TP ಹೊಡೆದಿರುತ್ತೆ, ಇನ್ನು 270 ಟ್ರೇಡು SL ಹೊಡೆದಿರುತ್ತೆ. ಸೊ ನಿಮಗೆ ಅಲ್ಲಿ ಏನಾಯಿತು, ಅಕೌಂಟು ಲಾಸಲ್ಲೇ ಇರುತ್ತೆ. ಅದ್ರ ಬದಲು ಕ್ವಾಲಿಟಿ ಟ್ರೇಡ್ಸು ಮಂತಲ್ಲಿ ಒಂದು 6 ಟ್ರೇಡ್ಸ್ ತೊಗೊಂಡು 6 TP ಆದರೆ 6 ಬೇಡ, ಅಟ್ಲೀಸ್ಟ್ 3 TPs ಆದ್ರೂ ನೀವು 6 to 7% ಪ್ರಾಫಿಟೇಬಲಲ್ಲೇ ಇರ್ತೀರ. ಓಕೆ, ಈ ಥರ ಕ್ಯಾಲ್ಕುಲೇಷನಲ್ಲಿ ಹೋಗಬೇಕು. ಮಂತ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು 3 to 5%. ಓಕೆ, ಅದಕ್ಕಿಂತ ಜಾಸ್ತಿ ಬಂತು ಅಂತಂದರೆ ಬೋನಸ್ ಅಂತ ಅಂದ್ಕೊಳ್ಳಿ. ಓಕೆ, ಅದಕ್ಕಿಂತ ಕಮ್ಮಿ ಬಂತು ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿಯಾಗಿ. ಓಕೆ, ಈ ಮಂತು ಮಾರ್ಕೆಟು ಚೆನ್ನಾಗಿಲ್ಲ, ನನ್ನ ಎಲ್ಲ ರೂಲ್ಸ್ನೂ ನಾನು ಫಾಲೋ ಮಾಡೀನಿ, ಮಾರ್ಕೆಟ್ ನನಗೆ ಕೊಟ್ಟಿರೋ ರಿಟರ್ನ್ಸ್ ಇಷ್ಟು ಅಂತ ಸುಮ್ಮನೆ ಆಗಬೇಕು. ಅದು ಬಿಟ್ಬಿಟ್ಟು ಇಲ್ಲ ಇದನ್ನು ರಿಕವರ್ ಮಾಡಬೇಕು ಅಂತ ಹೋದರೆ ಇಲ್ಲಿ ಬೇಗ ಟ್ರೇಡಿಂಗ್ನ ಬಿಟ್ಬಿಟ್ಟು ಯಾವ್ದಾದ್ರು ಕೆಲಸ ಸೇರ್ಕೊಬಿಡ್ತೀರ. ಓಕೆನಾ. ನೆಕ್ಸ್ಟು ಎಕ್ಸಾಂಪಲ್ ನೋಡಿದರೆ, ಇವಾಗ ಟ್ರೇಡರ್ ಎ ಹಾಗೆ ಟ್ರೇಡರ್ ಬಿ ಇಬ್ಬರು ಟ್ರೇಡರ್ಸ್ ತೊಗೊಂಡಿದ್ವಿ. 2 ಕ್ವಾಲಿಟಿ ಟ್ರೇಡ್ಸ್, ವಿನ್ ರೇಟ್ 50%. ಓಕೆ, 2 ಕ್ವಾಲಿಟಿ ಟ್ರೇಡು, ವಿನ್ ರೇಟ್ ಇರೋದು ಸ್ಟ್ರಾಟಜಿದು 50%, ರಿಸ್ಕ್ ರಿವಾರ್ಡ್ ಇರೋದು 1:3. ಓಕೆ, ಮಂತ್ಲಿ ರಿಸಲ್ಟ್ ನೋಡಿದ್ರೆ ಇವನು ಪ್ರಾಫಿಟೇಬಲಲ್ಲಿ ಇರ್ತಾನೆ. ಓಕೆ, ಯಾಕಂತಂದರೆ 2 ಕ್ವಾಲಿಟಿ ಟ್ರೇಡ್ಸ್ ತೊಗೊಂಡಿರೋದು, 50% ವಿನ್ ರೇಟ್ ಇರೋದು, ಸೊ 1:3 ರಿಸ್ಕ್ ರಿವಾರ್ಡಲ್ಲಿ. ಇನ್ನು ಟ್ರೇಡರ್ ಬಿ ನೋಡಿದರೆ 15 ರ್ಯಾಂಡಮ್ ಟ್ರೇಡ್ಸ್ ಎವ್ರಿ ಡೇ, ಪ್ರತಿದಿನ 15 ಟ್ರೇಡ್ ಹಂಗೆ ಮಾಡ್ತಾನೆ.
ಲಾಟ್ಸ್ ಆಫ್ ಮಿಸ್ಟೇಕ್ಸು, ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡ್ತಾನೆ, ಹೈ ಕಮಿಷನ್ಸ್ ಹೈ ಆಗಿ ಪೇ ಮಾಡ್ತಾನೆ, ಹಾಗೆ ಎಮೋಷ್ನಲ್ ಡಿಸಿಷನ್ಸ್ಗಳನ್ನ ತಗೋತಾ ಇರ್ತಾನೆ. ಮಂತ್ಲಿ ರಿಸಲ್ಟ್ ನೋಡೋದಾರೆ ಇವೊಂದು ಲಾಸಸ್ಸಲ್ಲೇ ಇರುತ್ತೆ. ಯಾಕಂತಂದರೆ ಇವನು ಕ್ವಾಲಿಟಿ 2 ಟ್ರೇಡ್ ತೊಗೊಂಡಿರೋದು, ಇವನು 15 ಟ್ರೇಡ್ ತೊಗೊಂಡ್ರು ಅಲ್ಲಿ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿರಲ್ಲ. ಓಕೆ, ನೀವು 15 ಟ್ರೇಡ್ ತೊಗೊಂಡ್ರಿ ಅಂತಲೇ ಅಂದ್ಕೊಳ್ಳಿ, ಅದು ಅಂಥ A+ ಸೆಟಪ್ಗಳಾದರೆ ಮಾತ್ರ ತೊಗೊಳ್ಳಿ. ಓಕೆ, ಅದಲ್ಲ ಅಂತಂದರೆ ನೀವೇನಾದ್ರು ಫಾರ್ ಎಕ್ಸಾಂಪಲ್ ಇವತ್ತು 1 ಡೇ ಒಳ್ಳೆ ಅಪರ್ಚುನಿಟಿ ಸಿಕ್ತು ಅಂದ್ಕೊಳ್ಳಿ, ಮಾರ್ಕೆಟ್ ಒಂದು ಕನ್ಸಾಲಿಡೇಟಲ್ಲಿದೆ, ಫಾರ್ ಎಕ್ಸಾಂಪಲ್ ಗೋಲ್ಡು. ಸೊ ಸಪೋರ್ಟು ರೆಸಿಸ್ಟೆನ್ಸ್ ಹಾಕಿರಾ, ರೆಸಿಸ್ಟೆನ್ಸಲ್ಲಿ ಸೆಲ್ ಮಾಡ್ತೀರಾ, ಸಪೋರ್ಟಲ್ಲಿ ಬೈ ಮಾಡ್ತೀರಾ, ರೆಸಿಸ್ಟೆನ್ಸಲ್ಲಿ ಸೆಲ್ ಮಾಡ್ತೀರಾ, ಸಪೋರ್ಟಲ್ಲಿ ಬೈ ಮಾಡ್ತೀರಾ. ಸೊ ಈ ಥರನೇ ಈ ಡೇ ಫುಲ್ ಹಿಂಗೆ ಕೊಡ್ತು ಅಂತ ಅಂದ್ಕೊಳ್ಳಿ. ಒಂದು 15 ಟ್ರೇಡ್ ತೊಗೊಂಡ್ರೆ 15 TP ಸಿಕ್ತು ಅಂದರೆ ಇನ್ನು 1 ತಿಂಗಳು ನೀವು ಟ್ರೇಡಿಂಗೇ ನೋಡೋಕೆ ಹೋಗಬೇಡಿ. ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ ರಿಟರ್ನ್ಸ್ ಆಲ್ರೆಡಿ ಬಂದಾಗಿದೆ. ಸೊ ಇನ್ನು ನಾವು ನೋಡೋ ಅವಶ್ಯಕತೆ ಇಲ್ಲ. ನಾವು ಯಾವಾಗ ಇದನ್ನು ಡಬಲ್ ಮಾಡಬೇಕು ಅಂತ ಮತ್ತೆ ನಾಳೆ ಹೋಗ್ತೀವಿ, ಸೊ ಮಾಡಿರೋ ಪ್ರಾಫಿಟ್ಸ್ನು ಕಳ್ಕೊಳ್ಳೋ ಚಾನ್ಸಸ್ ಇದೆ. ಓಕೆನಾ. ಹಿಡನ್ ಕಾಸ್ಟ್ ಆಫ್ ಓವರ್ ಟ್ರೇಡಿಂಗ್. ಹಿಡನ್ ಕಾಸ್ಟ್ ಏನು ಓವರ್ ಟ್ರೇಡಿಂಗ್ ಅಂತಂದರೆ ಎವ್ರಿ ಟ್ರೇಡ್ಸ್ ಹ್ಯಾಸ್ ಕಾಸ್ಟ್. ಸೊ ಪ್ರತಿಯೊಂದು ಟ್ರೇಡಲ್ಲೂ ಕಾಸ್ಟ್ಸ್ ಇರುತ್ತೆ. ಯಾವ ಥರ ಅಂತಂದರೆ ಒಂದು ಸ್ಪ್ರೆಡ್ಡಿಂದ ಇರುತ್ತೆ, ಇನ್ನೊಂದು ಕಮಿಷನು ಇಫ್ ಅಪ್ಲಿಕೇಬಲ್. ಕೆಲವೊಂದರಲ್ಲಿ ಕಮಿಷನ್ಸ್ ಇರುತ್ತೆ. ಇವಾಗ ನಾನು ನಿಮಗೆ ಸಜೆಸ್ಟ್ ಮಾಡಿರೋ ಬ್ರೋಕರಲ್ಲಿ ನಿಮಗೆ ಕಮಿಷನ್ ಅನ್ನೋದಿಲ್ಲ. ಹಾಗೆ ಸ್ಲಿಪ್ಪೇಜು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, 10 ರೂಪಾಯಲ್ಲಿ ಎಂಟ್ರ್ ಆಗೋದು ನಿಮಗೆ ಮಿಸ್ ಆಗಿ 20-30 ರೂಪಾಯಲ್ಲಿ ಎಂಟ್ರ್ ಆಗೋದು. ಓಕೆ, ಮೋರ್ ಅನ್ನೆಸೆಸರಿ ಟ್ರೇಡ್ಸ್ ಈಕ್ವಲ್ ಟು ಮೋರ್ ಟ್ರೇಡಿಂಗ್ ಕಾಸ್ಟ್. ಸೊ ನೀವು ಎಷ್ಟು ಅನ್ನೆಸೆಸರಿ ಟ್ರೇಡ್ಸ್ನ ತಗೋತಾ ಹೋಗ್ತೀರಾ, ನಿಮಗೆ ಲಾಸಸ್ ಅನ್ನೋದು ಅಷ್ಟೇ ಆಗ್ತದೆ, ಬಿಕಾಸ್ ಆಫ್ ಸ್ಪ್ರೆಡ್ಸು, ಕಮಿಷನು, ಸ್ಲಿಪ್ಪೇಜು. ಓಕೆ, ನೆಕ್ಸ್ಟು ಸೈನ್ಸ್ ಆಫ್ ಓವರ್ ಟ್ರೇಡಿಂಗ್. ಓವರ್ ಟ್ರೇಡಿಂಗ್ದು ಸೈನ್ಸ್ ಏನೇನಂತಂದರೆ, ಆಸ್ಕ್ ಯುವರ್ ಸೆಲ್ಫ್, ನೀವು ನಿಮ್ಮ ಜೊತೆ ಕೇಳ್ಕೋಬೇಕು, ಐ ಟ್ರೇಡಿಂಗ್ ಬಿಕಾಸ್ ಐ ಹ್ಯಾವ್ ಸೆಟಪ್. ನಿಮ್ಮ ಜೊತೆ ಸೆಟಪ್ ಇದೆ, ಅದನ್ನೇ ನಾವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಕೋಬೇಕು. ಆರ್ ಐ ಟ್ರೇಡಿಂಗ್ ಬಿಕಾಸ್ ಐ ಆಮ್ ಎಮೋಷ್ನಲ್. ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ನನ್ನ ಎಮೋಷನ್ ಅಲ್ಲ. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಇದೆ. ನನ್ನ ಸೆಟಪ್ ಕಾಣಿಸ್ತಾ ಇರೋದ್ರಿಂದ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಇನ್ನೊಬ್ಬರು ನನಗೆ ಎಮೋಷನ್ಸ್ ಬರ್ತಾ ಇದೆ ಅದರಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ವಾರ್ನಿಂಗ್ ಸೈನ್ಸ್ ನೋಡಿದರೆ ಎಂಟರಿಂಗ್ ವಿತೌಟ್ ಅನಾಲಿಸಿಸು, ಯಾವುದೇ ಅನಾಲಿಸಿಸ್ ಇಲ್ಲದೆ ಎಂಟ್ರ್ ಆಗೋದು. ಇಗ್ನೋರಿಂಗ್ ಟ್ರೇಡಿಂಗ್ ಪ್ಲ್ಯಾನು, ಯಾವುದೇ ಟ್ರೇಡಿಂಗ್ ಪ್ಲ್ಯಾನ್ ಇಲ್ಲದೆ ನೀವು ಎಂಟ್ರ್ ಆಗೋದು. ಹಾಗೆ ಚೇಸಿಂಗ್ ಎವ್ರಿ ಮಾರ್ಕೆಟ್ ಮೂವ್, ಪ್ರತಿಯೊಂದು ಮಾರ್ಕೆಟಲ್ಲಿ ಏನೇನು ಮೂವ್ ಬರ್ತಾ ಇದೆ ಅದನ್ನೆಲ್ಲ ಚೇಂಜ್ ಮಾಡೋಕ್ಕೆ ಹೋಗೋದು. ಯಾಕಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಎಲ್ಲಿ ಮಿಸ್ ಮಾಡಿಬಿಡ್ತೀನೋ ಈ ಆಪರ್ಚುನಿಟಿ ಅನ್ನೋದನ್ನ ಗ್ರ್ಯಾಬ್ ಮಾಡೋಕ್ಕೋಸ್ಕರ. ಹಾಗೆ ಇಂಕ್ರೀಸಿಂಗ್ ಟ್ರೇಡ್ ಫ್ರೀಕ್ವೆನ್ಸಿ ಆಫ್ಟರ್ ಲಾಸಸ್ಸು, ನೀವು ಟ್ರೇಡ್ ಮಾಡ್ತಿರೋ ಲಾಟ್ ಸೈಜ್ನ ಇಂಕ್ರೀಸ್ ಮಾಡೋದು. ಒಂದು ಲಾಸ್ ಆದಂಗೆ ಇನ್ನೊಂದು ಟ್ರೇಡ್ ತೊಗೊಳಕ್ಕೆ ನೀವು ಲಾಟ್ ಸೈಜ್ಗಳನ್ನ ಇಂಕ್ರೀಸ್ ಮಾಡೋದು. ಫೀಲಿಂಗ್ ಸ್ಟ್ರೆಸ್ಡ್ ವೈಲ್ ಟ್ರೇಡಿಂಗ್. ಸೊ ನಿಮಗೇನಾಗುತ್ತೆ, ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸ್ಟ್ರೆಸ್ ಫೀಲ್ ಆಯ್ತಿರುತ್ತೆ, ಅದರಿಂದ ನೀವು ಮತ್ತೆ ಟ್ರೇಡ್ಸ್ನ ಪ್ಲೇಸ್ ಮಾಡ್ತಾ ಹೋಗ್ತೀರಾ. ಓಕೆ, ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದೆಲ್ಲ ಟ್ರೇಡಿಂಗ್ ಓವರ್ ಟ್ರೇಡಿಂಗ್ ಸೈನ್ಸು. ಓಕೆ, ನೆಕ್ಸ್ಟ್ ಹೌ ಟು ಅವಾಯ್ಡ್ ಓವರ್ ಟ್ರೇಡಿಂಗ್. ಯಾವ ಥರ ನಾವು ಓವರ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಬೇಕು ಅಂತಂದರೆ, ಒಂದು ಹ್ಯಾವ್ ಎ ಟ್ರೇಡಿಂಗ್ ಪ್ಲ್ಯಾನ್. ನೀವು ಯಾವತ್ತೂ ಒಂದು ಟ್ರೇಡಿಂಗ್ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗಿರಬೇಕು. ಓಕೆ, ಇವಾಗ ನಿಮಗೆ ಗೊತ್ತಿರಬೇಕು ಎಂಟ್ರಿ ರೂಲ್ಸು, ಎಕ್ಸಿಟ್ ರೂಲ್ಸು, ರಿಸ್ಕ್ ಪರ್ಸೆಂಟೇಜು, ಮ್ಯಾಕ್ಸಿಮಮ್ ಟ್ರೇಡ್ಸ್ ಪರ್ ಡೇ. ಓಕೆ, ಇಷ್ಟು ನೀವು ಡಿಫೈನ್ ಮಾಡ್ಕೊಂಡ್ರಾ ಮತ್ತೆ ನೀವು ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಲಿಮಿಟ್ ಡೈಲಿ ಟ್ರೇಡ್ಸು. ಸೊ ಲಿಮಿಟ್ ಮಾಡ್ಕೋಬೇಕು, ಈ ದಿನಕ್ಕೆ ನಾನು ಇಷ್ಟೇ ಟ್ರೇಡ್ಸ್ ತೊಗೊಳ್ಳೋದು. ಎಕ್ಸಾಂಪಲು ಮ್ಯಾಕ್ಸಿಮಮ್ 3 ಟ್ರೇಡ್ಸ್ ಪರ್ ಡೇ. ಸೊ 1 ಡೇಗೆ ನೀವು 3 ಟ್ರೇಡು ಅಥವಾ 2 ಟ್ರೇಡ್ಸ್ ಅಥವಾ 1 ಟ್ರೇಡ್, ಇವು ಇಷ್ಟರಲ್ಲಿ ಯಾವ್ದಾದ್ರು ಒಂದು ಮಾಡ್ಬೋದು. ಓಕೆ, ಆಫ್ಟರ್ ರೀಚಿಂಗ್ ದಿ ಲಿಮಿಟ್ ಸ್ಟಾಪ್ ಟ್ರೇಡಿಂಗ್. ಇವಾಗ 3ಕ್ಕೆ 3 SL ಹೊಡಿತು ಅಂತಲೇ ಅಂದ್ಕೊಳ್ಳಿ. ಸೊ ನಾವು ಫಸ್ಟ್ ಸಿನಾರಿಯೋನ ನೆನೆಸ್ಕೊಂಡ್ರು 3ಕ್ಕೆ 3 SL ಹೊಡೆದ್ರೆ ನೀವೇನು ಮಾಡಬೇಕು, ಅವತ್ತು ಟ್ರೇಡಿಂಗ್ನ ಸ್ಟಾಪ್ ಮಾಡಬೇಕು. ಅವತ್ತೇ ಟ್ರೇಡಿಂಗ್ ಕ್ಲೋಸ್ ಮಾಡಿಬಿಟ್ಟು ಆರಾಮಲ್ಲಿ ಸುತ್ತಾಡಿ, ನೇಚರ್ ಇದೆ ಅಥವಾ ಎಲ್ಲಾದರೂ ಫ್ರೆಂಡ್ಸ್ ಹತ್ರ ಹೋಗಿ ನೀವು ಒಬ್ಬರ ಜೊತೆ ಬೆರೀತಾ ಇದ್ದಾಗ ನಿಮಗೆ ಇದನ್ನು ಮರೀತಾ ಹೋಗ್ತೀರಾ. ಓಕೆ, ಇವತ್ತಾಗಿದ್ದು ಲಾಸು. ಇಲ್ಲ ನೀವು ಒಬ್ಬರೇ ಕೂತ್ಕೊಂಡಿದ್ದೀರಾ ಅಂತಂದರೆ ಇದು ಮತ್ತೆ ಟ್ರಿಗರ್ ಆಗುತ್ತೆ, ನಿಮಗೆ ರಿವೆಂಜ್ ಮಾಡಬೇಕು ಅಂತ ಅನಿಸುತ್ತೆ, ಇದನ್ನ ಹೆಂಗಾರು ಮಾಡಿ ರಿಕವರ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆ ಮೂರನೇದು ನೋಡೋದಾರೆ ಟ್ರೇಡ್ ಓನ್ಲಿ ಹೈ ಕ್ವಾಲಿಟಿ ಸೆಟಪ್ಸ್. ಯಾವತ್ತೂ ನೀವು ಟ್ರೇಡ್ ಮಾಡಬೇಕಾಗಿರೋದು ಹೈ ಕ್ವಾಲಿಟಿ ಸೆಟಪ್ಸ್ ಮೇಲೆ. ಓಕೆ, ನೀವು ನಿಮ್ಮನ್ನ ಕೇಳ್ಕೋಬೇಕು, ಡಸ್ ದಿಸ್ ಟ್ರೇಡ್ ಮ್ಯಾಚ್ ಮೈ ಸ್ಟ್ರಾಟಜಿ. ಇದು ನನ್ನ ಸ್ಟ್ರಾಟಜಿಗೆ ಮ್ಯಾಚ್ ಆಗ್ತಾ ಇದೆಯಾ. ನೀವು ಯಾವುದೇ ಒಂದು ಟ್ರೇಡ್ ತೊಗೊಳೋದಾದ್ರು ಇದು ನನ್ನ ಸ್ಟ್ರಾಟಜಿಗೆ ಮ್ಯಾಚ್ ಆಗ್ತಿದೆಯಾ ಅಂತ ಕೇಳ್ಕೋಬೇಕು. ಇಫ್ ನಾಟ್, ಡು ನಾಟ್ ಟ್ರೇಡ್. ಇದೇನಾದರೂ ಮ್ಯಾಚ್ ಆಗ್ತಿಲ್ಲ ಅಂತಂದರೆ ನಾವು ಅವತ್ತು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಕೀಪ್ ಎ ಟ್ರೇಡಿಂಗ್ ಜರ್ನಲ್. ನೀವು ಟ್ರೇಡಿಂಗ್ ಜರ್ನಲ್ನ ಕೀಪ್ ಮಾಡ್ಕೋಬೇಕು. ಯಾಕಂತಂದರೆ ರಿಟರ್ನ್ ಡೌನ್ ವೈ ಯು ಎಂಟರ್, ಯಾಕೆ ನೀವು ಎಂಟ್ರ್ ಆದ್ರಿ, ಹಾಗೆ ವೈ ಯು ಎಕ್ಸಿಟ್, ಯಾಕೆ ನೀವು ಎಕ್ಸಿಟ್ ಆದ್ರಿ, ಹಾಗೆ ವಾಟ್ ಯು ಲರ್ನ್ಡ್. ಆ ಟ್ರೇಡಲ್ಲಿ ನೀವು ಏನನ್ನ ಕಲ್ತ್ರಿ. ಅಂದರೆ ಕೆಲವೊಬ್ಬರು ಎಂಟ್ರ್ ಆಯ್ತಾರೆ, ಓಕೆ ಸ್ಟ್ರಾಟಜಿ ಎಲ್ಲ ಕಾಣಿಸ್ತಿದೆ, 1:2 ರಿಸ್ಕ್ ರಿವಾರ್ಡ್ ಸೆಟ್ ಮಾಡಿರ, 1% ರಿಸ್ಕ್ ತೊಗೊಂಡಿರ, ಎಂಟ್ರ್ ಆಗಿದ್ರೆ. ಸೊ ಕೆಲವೊಂದು ಟೈಮ್ ಎಕ್ಸಿಟ್ ಮಾಡಬೇಕಾಗುತ್ತೆ, ಬಿಕಾಸ್ ಏನೋ ನ್ಯೂಸ್ ಬಂದಿರುತ್ತೆ. ಸೊ ನ್ಯೂಸ್ ಬಂದಂಗೆ ನೀವೇನು ಮಾಡಿರ್ತೀರೋ ಫಾರೆಕ್ಸ್ ಫ್ಯಾಕ್ಟ್ರಿ ಅನ್ನೋದು ನೋಡಿರಲ್ಲ. ಸೊ ನ್ಯೂಸ್ ಬಂದಿರುತ್ತೆ. ಸೊ ಯಾಕೆ ನೀವು ಎಕ್ಸಿಟ್ ಆಗಿದ್ರಿ ಅಂತಂದರೆ ನ್ಯೂಸ್ ಬಂತು, ಅದರಿಂದ ಎಕ್ಸಿಟ್ ಆದೆ.
ವಾಟ್ ಯು ಲರ್ನ್ಡ್, ನೀವೇನು ಲರ್ನ್ ಮಾಡಿರಿ, ನಾನು ಡೈಲಿ ಇನ್ನು ಫಾರೆಕ್ಸ್ ಫ್ಯಾಕ್ಟ್ರಿನ ಚೆಕ್ ಮಾಡಬೇಕಿತ್ತು, ಅದು ಮಾಡದೇ ಇರೋದ್ರಿಂದ ಈ ಟ್ರೇಡು ನಾನು ಮಧ್ಯದಲ್ಲೇ ಎಕ್ಸಿಟ್ ಮಾಡಬೇಕಾಗಿತ್ತು ಅನ್ನೋದು ಜರ್ನಲಲ್ಲಿ ಎಂಟ್ರಿ ಆಗಬೇಕು. ದಿಸ್ ಹೆಲ್ಪ್ಸ್ ಐಡೆಂಟಿಫೈ ಎಮೋಷ್ನಲ್ ಮಿಸ್ಟೇಕ್ಸ್. ಸೊ ಇದು ನಿಮಗೆ ಏನು ಮಾಡುತ್ತೆ ಅಂತಂದರೆ ಎಮೋಷ್ನಲ್ ಮಿಸ್ಟೇಕ್ಸಿಂದ ಏನೇನು ಎಮೋಷ್ನಲ್ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅನ್ನೋದು ಐಡೆಂಟಿಫೈ ಮಾಡಿ ಅದರಿಂದ ಓವರ್ಕಮ್ ಆಗ್ಬೋದು. ಓಕೆ, ನೆಕ್ಸ್ಟು 5 ಆಕ್ಸೆಪ್ಟ್ ದಟ್ ಮಿಸ್ಸಿಂಗ್ ಟ್ರೇಡ್ಸ್ ಈಸ್ ನಾರ್ಮಲ್. ಸೊ ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು, ಕೆಲವೊಂದು ಟ್ರೇಡ್ ಮಿಸ್ ಆಗುತ್ತೆ. ಓಕೆ, ಮಿಸ್ ಆಯಿತು ಅಂತ ಅಂದ್ಕೊಂಡು ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ನೀಡ್ ಟು ಕ್ಯಾಚ್ ಎವ್ರಿ ಮಾರ್ಕೆಟ್ ಮೂವ್, ದೇರ್ ವಿಲ್ ಬಿ ಆಲ್ವೇಸ್ ಬಿ ಅನದರ್ ಆಪರ್ಚುನಿಟಿ. ನೀವು ಎಲ್ಲ ಟ್ರೇಡ್ಸ್ನು ನೀವು ಇಲ್ಲಿ ತಗೋಬೇಕು ಅಂತ ಏನಿಲ್ಲ, ನಿಮಗೆ ನೆಕ್ಸ್ಟ್ ಆಪರ್ಚುನಿಟಿ ಬರ್ತಾನೆ ಇರುತ್ತೆ. ಓಕೆ, ಒಂದು ಟ್ರೇಡ್ ಮಿಸ್ ಆಯಿತು, ಅದು TP ಕೊಟ್ಟಿದ್ರು, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಅದು ಸಿಕ್ಕಿದೆ ಅಂತ ಅಂದ್ಕೊಂಡು ಇನ್ನೊಂದು ಟ್ರೇಡು ಬೇರೆ ಸೆಟಪ್ಸಲ್ಲಿ ತೊಗೊಂಡ್ರೆ ನೀವು ಅದು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ. 1% ಕಳ್ಕೊಳ್ಳೋಕ್ಕಿಂತ ಆ 1% ಉಳಿಸ್ಕೊಳ್ಳೋದು ತಾನೇ ಬೆಟ್ರು. ಸೊ ಅದರಿಂದ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಟ್ರೇಡಿಂಗ್ ಪ್ಲ್ಯಾನಿಗೆ ನೀವು ಫಿಕ್ಸ್ ಆಗಿ, ಓಕೆ ನಾನು ಇದನ್ನೇ ಮಾಡೋದು, ಇದು ಬಿಟ್ಟು ನಾನೇನು ಮಾಡಲ್ಲ ಅಂತ. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್ ನೋಡೋದಾದರೆ ಪ್ರೊಫೆಷ್ನಲ್ಸ್ ಥಿಂಕ್ಸ್ ಐ ಓನ್ಲಿ ನೀಡ್ ಎ ಫ್ಯೂ ಗುಡ್ ಟ್ರೇಡ್ಸ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಥಿಂಕ್ ಮಾಡೋದು ನನಗೆ ತಿಂಗಳಲ್ಲಿ ಒಳ್ಳೆ ಟ್ರೇಡ್ಸು ಕೆಲವೊಂದು ಟ್ರೇಡ್ ಸಿಕ್ಕಿದ್ರೆ ಸಾಕು. ಓಕೆ, ಮಿನಿಮಮ್ ಒಂದು 5 ಟ್ರೇಡ್ ಸಿಕ್ಕಿದ್ರೆ ಸಾಕು. ಬಿಗಿನರ್ಸ್ ಥಿಂಕ್ ಐ ನೀಡ್ ಟು ಟ್ರೇಡ್ ಆಲ್ ಡೇ. ಬಿಗಿನರ್ಸ್ ಏನು ಮಾಡ್ತಾರೆ, ಓಕೆ ನಾನು ಟ್ರೇಡಿಂಗ್ ಮಾಡ್ದಾಗಿನ ನಾನು ಈ ಪ್ರತಿದಿನ ಟ್ರೇಡಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ಪ್ರಾಫಿಟ್ಸ್ ಮಾಡೋಕ್ಕಾಗೋದು ಅಂತ ತಿಳ್ಕೊತಾರೆ. ಓಕೆ, ದಿಸ್ ಮೈಂಡ್ಸೆಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಸೊ ಈ ಮೈಂಡ್ಸೆಟ್ ಇದ್ದರೆ ಪ್ರೊಫೆಷ್ನಲ್ಸಿಗೂ ಬಿಗಿನರ್ಸಿಗೂ ತುಂಬ ಮೈಂಡ್ಸೆಟ್ಟಲ್ಲಿ ತುಂಬ ವೇರಿ ಆಗುತ್ತೆ. ಯಾಕಂದರೆ ಬಿಗಿನರ್ಸ್ ಆದವರು ಯಾವತ್ತೂ ಹಿಂಗೆ ಥಿಂಕ್ ಮಾಡ್ತಾರೆ. ಸೊ ಇನ್ನು ಮುಂದೆ ಈ ಥರ ಥಿಂಕ್ ಮಾಡಬೇಡಿ, ಈ ಥರ ಥಿಂಕ್ ಮಾಡಿ. ನಿಮಗೆ ಕ್ವಾಲಿಟಿ ಸೆಟಪ್ ಅಷ್ಟೇ ಬೇಕಾಗಿರೋದು, ಅಲ್ಲದೆ ತುಂಬ ಟ್ರೇಡ್ಸ್ ಅಲ್ಲ. ಓಕೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ಟ್ರೇಡಿಂಗ್ ರೂಟೀನ್ ನೋಡೋದಾರೆ ಯಾವ ಥರ ನೀವು ಟ್ರೇಡಿಂಗ್ ರೂಟೀನ್ನ ಫಾಲೋ ಮಾಡಬೇಕು ಅಂದರೆ ಮಾರ್ನಿಂಗ್ ಚೆಕ್ ಎಕನಾಮಿಕ್ ಕ್ಯಾಲೆಂಡರ್. ನೀವು ಎದ್ದಂಗೆ ಒಂದು ಸಲ ಫಾರೆಕ್ಸ್ ಫ್ಯಾಕ್ಟ್ರಿನ ನೋಡಿಬಿಡ್ಬೇಕು, ಇಲ್ಲ ಆ ವೀಕಲ್ಲಿ ಪ್ಲ್ಯಾನ್ ಮಾಡ್ಕೊಬಿಡ್ಬೇಕು. ಈ ವೀಕಲ್ಲಿ ಇಂತಿಂಥ ನ್ಯೂಸ್ ಇದೆ, ಇಂತಿಂಥ ಟೈಮಲ್ಲಿದೆ, ಆ ಟೈಮ್ ನಾನು ಟ್ರೇಡ್ ಮಾಡಲ್ಲ. ಕಂಪ್ಯೂಟರ್ ಮುಂದೆನೋ ಅಥವಾ ಲ್ಯಾಪ್ಟಾಪ್ ಮುಂದೆನೋ ಅಂಟಿಸ್ಕೊಂಡಿಡಿ. ಓಕೆ, ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇಂತಿಂಥ ದಿನ ಈ ನ್ಯೂಸಸ್ಗಳಿದೆ ಅಂತ. ಹಾಗೆ ಮಾರ್ಕ್ ಕೀ ಲೆವೆಲ್ಸ್, ಬೆಳಗ್ಗೆ ಎದ್ದಂಗೆ ಯಾವ್ಯಾವ ಕೀ ಲೆವೆಲ್ಸ್ ಇದೆ ಅಂತ ಮಾರ್ಕ್ ಮಾಡಿ ವೆಯ್ಟ್ ಫಾರ್ ಸೆಟಪ್. ಕೀ ಲೆವೆಲಿಗೆ ಬಂದು ಯಾವ್ದಾದ್ರು ಕನ್ಫರ್ಮೇಷನ್ಸ್ ಕೊಡ್ತಾ ಇದೆ ಅಂತ ನಿಮ್ಮ ಸೆಟಪಿಗೆ ನೀವು ಬಂದು ಕಾಯ್ಬೋದು. ಓಕೆ, ಇಫ್ ನೋ ಸೆಟಪ್ ಅಪಿಯರ್ಸ್ ಡೂ ನಥಿಂಗ್. ಇವಾಗ ನಿಮ್ಮ ಸೆಟಪ್ಸ್ ಬಂದೇ ಇಲ್ವಾ, ಅಲ್ಲಿಗೆ ಬರಲೇ ಇಲ್ವಾ ಆ ಪ್ರೈಸಿಗೆ, ಅವತ್ತು ನೀವೇನೂ ಮಾಡಬೇಡಿ. ಓಕೆ, ದಿಸ್ ಈಸ್ ಡಿಸಿಪ್ಲಿನ್. ಇದನ್ನೇ ನಾವು ಡಿಸಿಪ್ಲಿನ್ ಅಂತ ಕರೆಯೋದು. ಓಕೆ, ನೀವು ಅದು ಬಿಟ್ಬಿಟ್ಟು ಇಲ್ಲ ಬಂದಿಲ್ಲ ಅಲ್ಲಿಗೆ ಹೋಗ್ತದೆ. ಇವಾಗ ಕೀ ಲೆವೆಲ್ಸ್ ಮಾರ್ಕ್ ಮಾಡಿರ್ತೀರ, ಒಂದು ಸಪೋರ್ಟು ಒಂದು ರೆಸಿಸ್ಟೆನ್ಸು 4 ಅವರ್ಸಲ್ಲಿ ಮಾರ್ಕ್ ಮಾಡಿರ್ತೀರ. ಇವಾಗ ರೆಸಿಸ್ಟೆನ್ಸಿಗೆ ಹೋಗೋಕ್ಕೆ ಇನ್ನೂ ಸ್ವಲ್ಪ ದೂರ ಇದೆ, ಸೊ ಅಲ್ಲಿಗೆ ತಲುಪ್ಬೋದು ಅಂತ ನೀವೇನು ಮಾಡೋದು, ಡೈರೆಕ್ಟ್ ಎಂಟ್ರಿ ಆಗೋದು. ಇವಾಗ ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇದು 4 ಅವರ್ದು ರೆಸಿಸ್ಟೆನ್ಸು, ಇದು 4 ಅವರ್ದು ಸಪೋರ್ಟು. ಮಾರ್ಕೆಟಿಂಗ್ ಬಂದು ಇಲ್ಲಿ ಟ್ಯಾಪ್ ಆಗಿ ಇವಾಗ ಇಲ್ಲಿ ಹೋಗ್ತಾ ಇದೆ. ಓಕೆ, ಇಲ್ಲಿ ಹೋಗ್ತಾ ಇದೆ. ನೀವು ಅನ್ಕೋತೀರಾ ಇದು ರೆಸಿಸ್ಟೆನ್ಸಿಗೆ ಟ್ಯಾಪ್ ಆಗ್ಬೋದು ಅಂತ, ಇಲ್ಲೇ ಒಂದು ಬೈ ಎಂಟ್ರಿ ಪ್ಲ್ಯಾನ್ ಮಾಡ್ಬಿಡೋದು. ಓಕೆ, ಇಲ್ಲಿಗೆ ಹೋಗುತ್ತೆ ಅಂತ. ಅದು ಕೆಲವೊಂದು ಟೈಮ್ ಏನಾಗುತ್ತೆ, ಇಲ್ಲಿ ಬಂದು ಟ್ಯಾಪ್ ಆಗಿ ಮತ್ತೆ ಇಲ್ಲಿಗೆ ಹೋಗೋ ಚಾನ್ಸಸ್ಸೇ ಹೈ ಇದೆ. ಓಕೆ, ಸೊ ಅದರಿಂದ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸೆಟಪ್ ಕಾಣಿಸ್ತಾ ಅಷ್ಟೇ ಅದನ್ನು ಫಾಲೋ ಮಾಡಬೇಕು. ಕೀ ಝೋನ್ಸಿಗೆ ಬಂದರೆ ಮಾತ್ರ ನಿಮ್ಮ ಎಂಟ್ರಿ, ಇಲ್ಲಾಂದರೆ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನೋಡೋದಾದರೆ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಟ್ರೇಡಿಂಗ್ ಎವ್ರಿ ಕ್ಯಾಂಡಲು, ಪ್ರತಿ ಕ್ಯಾಂಡಲಲ್ಲೂ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ. ಟ್ರೇಡಿಂಗ್ ಎವ್ರಿ ಕರೆನ್ಸಿ ಪೇರು, ಎಲ್ಲ ಪೇರ್ಸಲ್ಲೂ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತಾರೆ. ಇಗ್ನೋರಿಂಗ್ ಟ್ರೇಡಿಂಗ್ ಪ್ಲ್ಯಾನು, ಟ್ರೇಡಿಂಗ್ ಪ್ಲ್ಯಾನ್ನ ಇಗ್ನೋರ್ ಮಾಡಿ ಅವ್ರದ್ದೇ ಆದ ರೂಲ್ಸು ಫ್ರೇಮ್ ಮಾಡಿರ್ತಾರೆ, ಅದನ್ನೇ ಇಗ್ನೋರ್ ಮಾಡಿಬಿಟ್ಟು ಸುಮ್ಮನೆ ರ್ಯಾಂಡಮ್ ಟ್ರೇಡ್ಸ್ಗಳನ್ನ ತೊಗೊಳ್ಳೋದು. ಹಾಗೆ ಚೇಸಿಂಗ್ ಲಾಸಸ್ಸು. ಸೊ ಒಂದು ಲಾಸ್ ಆಯಿತು ಅಂತ ಇನ್ನೊಂದು ಟ್ರೇಡ್ ತೊಗೊಳ್ಳೋದು, ಇನ್ನೊಂದು ಲಾಸ್ ಆಯಿತು ಅಂತ ಇನ್ನೊಂದು ಟ್ರೇಡ್ ತೊಗೊಳ್ಳೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಟ್ರೇಡಿಂಗ್ ಆಫ್ಟರ್ ಎಮೋಷ್ನಲ್ ಇವೆಂಟ್ಸು. ಸೊ ಒಂದು ಸಲ ಎಮೋಷನ್ ಬಂದಿದೆ ಅಂದ ತಕ್ಷಣ ನೀವು ಟ್ರೇಡಿಂಗಿಂದ ಗ್ಯಾಪ್ ತೊಗೊಬಿಡ್ಬೇಕು. ಓಕೆ, ಅದು 3 ಡೇಸ್ ಆರ್ 4 ಡೇಸು ಗ್ಯಾಪ್ ತೊಗೊಂಡು ಮತ್ತೆ ನಿಮ್ಮ ಮೈಂಡ್ಸೆಟ್ಟು ಸ್ಟೇಬಲ್ ಮಾಡ್ಕೊಂಡು ಮತ್ತೆ ಬರಬೇಕು. ಹಾಗೆ ಟ್ರೈಯಿಂಗ್ ಟು ರಿಕವರ್ ಲಾಸಸ್ ಕ್ವಿಕ್ಲಿ. ಒಂದು ಲಾಸ್ ಆದಂಗೆ ಅದನ್ನು ಕ್ವಿಕ್ಕಾಗಿ ಹೆಂಗಾದರೂ ರಿಕವರ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಹೋಗಿ ಇಲ್ದಿರೋದು ಕಳ್ಕೊತೀರ. ಸೊ ಈ ಥರ ಯಾವುದೇ ಬಿಗಿನರ್ಸ್ ಮಿಸ್ಟೇಕ್ಸ್ ನಾನು ಹೇಳ್ತಿದ್ದೀನಿ, ಅದು ಯಾವುದನ್ನು ನೀವು ಮಾಡದೇ ಇದ್ದರೆ ಸಾಕು, ನೀವು ಪ್ರಾಫಿಟೇಬಲ್ಲೇ ಇರ್ತೀರ. ನಿಮಗೆ ಆಲ್ರೆಡಿ ಇಂಥ ಮಿಸ್ಟೇಕ್ಸ್ ಆಗುತ್ತೆ ಅಂತಲೂ ನಾನು ಹೇಳ್ತಿದ್ದೀನಿ. ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಓಕೆ, ನಿಮಗೆ 100% ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ಇಲ್ಲ ನಾನು ಇದನ್ನೆಲ್ಲ ಮಾಡೇ ನೋಡ್ತೀನಿ ಅಂತಂದರೆ ನೀವು 100% ನಿಮಗೆ ಜರ್ನಿ ಅನ್ನೋದು ಇನ್ನೂ ಲೇಟ್ ಆಗ್ತಾ ಹೋಗುತ್ತೆ. ಲೇಟ್ ಆಗ್ತಾ ಹೋಗೋದು ಮಾತ್ರ ಅಲ್ಲ, ನಿಮ್ಮ ಕ್ಯಾಪಿಟಲ್ ಇವಾಗ ಒಂದು ಸಮ್ ಕ್ಯಾಪಿಟಲ್ ನೀವು ಸೇವ್ ಮಾಡಿರ್ತೀರ, ಅದನ್ನೆಲ್ಲ ಕಳ್ಕೊಂಡ್ಮೇಲೆ ನೀವು ಆ್ಯಕ್ಚುಯಲ್ ಟ್ರೇಡಿಂಗ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಓಕೆ, ಅದು ಮಾಡಬಾರ್ದಿತ್ತು, ಇದು ಮಾಡಬಾರ್ದಿತ್ತು ಅಂತ ಆವಾಗ ನೀವು ಕಲಿತೀರ. ಅಲ್ಲಿವರೆಗೂ ನೀವೇನು ಮಾಡ್ತೀರಾ, ಮಿಸ್ಟೇಕ್ಸ್ನ ಮಾಡ್ತಾನೆ ಇರ್ತೀರ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ಸಾಕು ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋಕ್ಕೆ. ಓಕೆ, ಪ್ರೋ ಟಿಪ್ಸ್ ನೋಡೋದಾರೆ ಟ್ರೇಡ್ ಲೆಸ್ ಅರ್ನ್ ಮೋರ್. ನೀವು ಯಾವತ್ತೂ ಲೆಸ್ ಟ್ರೇಡ್ಸ್ನ ತೊಗೋಬೇಕು, ಹಾಗೆ
ಜಾಸ್ತಿ ರಿಟರ್ನ್ಸ್ನ ಜನ್ರೇಟ್ ಮಾಡ್ತೀರಾ. ಓಕೆ, ವೆಯ್ಟ್ ಫಾರ್ ಕನ್ಫರ್ಮೇಷನ್. ಯಾವತ್ತೂ ಕನ್ಫರ್ಮೇಷನ್ಸ್ ಇಲ್ಲದೆ ಯಾವುದೇ ಟ್ರೇಡಿಗೂ ಎಂಟ್ರ್ ಆಗಬಾರ್ದು. ಫೋಕಸ್ ಆನ್ ಕ್ವಾಲಿಟಿ ಸೆಟಪ್ಸು. ಸೊ ನಿಮ್ಮ ಸೆಟಪ್ಸ್ ಏನಿದೆ ಅದನ್ನು ಮಾತ್ರ ಫಾಲೋ ಮಾಡಬೇಕು. ಹಾಗೆ ಟೇಕ್ ಎ ಬ್ರೇಕ್ಸ್ ಆಫ್ಟರ್ ಲಾಸಸ್ಸು. ಏನಾದ್ರು ನಿಮಗೆ ಕಂಟಿನ್ಯೂಸ್ ಒಂದು 5-6 ಲಾಸ್ ಆಯಿತು ಅಂತಂದರೆ ನೀವು ಮಾರ್ಕೆಟಿಂದ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಯಾಕೆ ತೊಗೋಬೇಕು ಅಂತಂದರೆ ನಿಮಗೆ ಆ ಎಮೋಷನ್ಸ್ ಯಾವತ್ತೂ ಹಂಗೆ ಇರುತ್ತೆ ಮೈಂಡಲ್ಲಿ. ಓಕೆ, ನನಗೆ ಲಾಸ್ ಆಯಿತು ಅಂತ. ಸೊ ಈ ಮೈಂಡ್ ಸೆಟ್ ಹೋಗಬೇಕು ಅಂತಂದರೆ ನೀವು ಸ್ವಲ್ಪ ಗ್ಯಾಪ್ ತೊಗೋಬೇಕು. ಒಂದು ವಾರ ಎಲ್ಲ ಟ್ರೇಡಿಂಗ್ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಮತ್ತೆ ಬಂದು ರೀಸ್ಟಾರ್ಟ್ ಮಾಡಿ. ಓಕೆ, ಸ್ಟಿಕ್ ಟು ಯುವರ್ ಟ್ರೇಡಿಂಗ್ ಪ್ಲ್ಯಾನು. ಸೊ ನಿಮ್ಮ ಟ್ರೇಡಿಂಗ್ ಪ್ಲ್ಯಾನಿಗೆ ನೀವು ಯಾವತ್ತೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಗೋಲ್ಡನ್ ರೂಲ್ ನೋಡೋದಾರೆ, ದಿ ಮಾರ್ಕೆಟ್ ರಿವಾರ್ಡ್ಸ್ ಪೇಷನ್ಸ್ ನಾಟ್ ಕಾನ್ಸ್ಟೆಂಟ್ ಆ್ಯಕ್ಟಿವಿಟೀಸ್. ಮಾರ್ಕೆಟ್ ಯಾವತ್ತೂ ಯಾರಿಗೆ ರಿವಾರ್ಡ್ ಕೊಡುತ್ತೆ ಅಂತಂದರೆ ಯಾರು ಪೇಷನ್ಸಿಂದ ಮಾಡ್ತಾರೆ, ಯಾರು ರೂಲ್ನೆಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ರಿವಾರ್ಡ್ಸ್ ಅನ್ನೋದು ಕೊಡುತ್ತೆ. ನಾಟ್ ಕಾನ್ಸ್ಟೆಂಟ್ ಆ್ಯಕ್ಟಿವಿಟಿ ಅಂದರೆ ನೀವು ಪ್ರತಿದಿನ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದ್ಕೊಂಡು ನಿಮಗೆ ಪ್ರಾಫಿಟ್ಸ್ ಅನ್ನೋದು ಜನ್ರೇಟ್ ಮಾಡೋಕ್ಕಾಗಲ್ಲ. ಓಕೆ, ಕ್ವಿಕ್ ಸಮರಿ ನೋಡೋದಾರೆ ಇವತ್ತು ನಾವು ಏನೇನು ತಿಳ್ಕೊಂಡು ಅಂದರೆ ಕಾನ್ಸೆಪ್ಟು ಹಾಗೆ ಅದ್ರ ಮೀನಿಂಗ್ ನೋಡೋದಾರೆ. ಓವರ್ ಟ್ರೇಡಿಂಗು, ಟೇಕ್ ಅನ್ನೆಸೆಸರಿ ಟ್ರೇಡ್ಸು. ಸೊ ಓವರ್ ಟ್ರೇಡಿಂಗ್ ಅಂದರೆ ಅನ್ನೆಸೆಸರಿ ಟ್ರೇಡ್ಸು, ನಮಗೆ ಬೇಡದಿರೋ ಟ್ರೇಡ್ಸ್ಗಳನ್ನ ತೊಗೊಳ್ಳೋದು. ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟು, ಅಂದರೆ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಎಂಟ್ರ್ ಆಗೋದು. ಹಾಗೆ ರಿವೆಂಜ್ ಟ್ರೇಡಿಂಗು, ಟ್ರೇಡಿಂಗ್ ಎಮೋಷ್ನಲಿ ಆಫ್ಟರ್ ಲಾಸಸ್ಸು. ಸೊ ರಿವೆಂಜ್ ಟ್ರೇಡಿಂಗ್ ಯಾವಾಗ ಮಾಡ್ತೀರಾ, ಒಂದು ಲಾಸಸ್ ಆದಮೇಲೆ ಮತ್ತೆ ನೀವು ಮಾಡೋಕ್ಕೆ ಹೋಗ್ತೀರಾ. ಹಾಗೆ ಡಿಸಿಪ್ಲೀನು, ಫಾಲೋಯಿಂಗ್ ಯುವರ್ ಟ್ರೇಡಿಂಗ್ ಪ್ಲ್ಯಾನು. ಡಿಸಿಪ್ಲಿನ್ ಬರಬೇಕು ಅಂತಂದರೆ ನೀವು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ನೀವು ಫಾಲೋ ಮಾಡಬೇಕು. ಹಾಗೆ ಟ್ರೇಡಿಂಗ್ ಜರ್ನಲ್ ಏನಕ್ಕೆ ಬೇಕು ಅಂತಂದರೆ ಟ್ರ್ಯಾಕ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮಿಸ್ಟೇಕ್ಸು. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಏನು, ನಿಮಗೇನು ರಿಸಲ್ಟ್ ಬರ್ತಿದೆ, ಹಾಗೆ ನೀವು ಏನೇನು ಮಿಸ್ಟೇಕ್ಸ್ ಮಾಡಿರಾ, ಹಾಗೆ ನೀವು ಏನೇನು ಮಿಸ್ಟೇಕ್ಸಿಂದ ಓವರ್ಕಮ್ ಆಗೋಕ್ಕೆ ನಿಮಗೆ ಈ ಟ್ರೇಡಿಂಗ್ ಜರ್ನಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾರೆ, ಓವರ್ ಟ್ರೇಡಿಂಗ್ ಈಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ ಟ್ರೇಡರ್ಸ್ ಲೂಸ್ ಮನಿ. ಸೊ ಇಲ್ಲಿ ಯಾರ್ಯಾರು ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಅಂತಾರೆ ಅಂತಂದರೆ ಅವರೆಲ್ಲ ಓವರ್ ಟ್ರೇಡಿಂಗ್ ಮಾಡಿದವರು. ಓಕೆ, ಪ್ರೊಫೆಷ್ನಲ್ ವೇಲಿ ಯಾರು ತಗೋಯ್ತಾರೆ ಅವ್ರು ಯಾರು ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಅಂತ ಹೇಳಲ್ಲ. ಯಾರು ಈ ಓವರ್ ಟ್ರೇಡಿಂಗ್ ಮಾಡ್ತಾರೆ ಅವರು ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಅಂತಂತಾರೆ. ಹಾಗೆ ಮೋರ್ ಟ್ರೇಡ್ಸ್ ಡು ನಾಟ್ ಮೀನ್ ಮೋರ್ ಪ್ರಾಫಿಟ್ಸ್. ನಿಮಗೆ ಆಲ್ರೆಡಿ ಗೊತ್ತು, ತುಂಬ ಟ್ರೇಡ್ಸು ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ನಿಮಗೆ ಅರ್ಥ ಆಗಿದೆ. ಪ್ರೊಫೆಷ್ನಲ್ ಟ್ರೇಡರ್ಸ್ ವೆಯ್ಟ್ ಪೇಷನ್ಸ್ಲಿ ಫಾರ್ ಹೈ ಕ್ವಾಲಿಟಿ ಸೆಟಪ್ಸು. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ A+ ಸೆಟಪ್ಸಿಗೋಸ್ಕರ ಕಾಯ್ತಾರೆ. ಲಿಮಿಟಿಂಗ್ ದಿ ನಂಬರ್ ಆಫ್ ಟ್ರೇಡ್ಸ್ ಆ್ಯಂಡ್ ಫಾಲೋಯಿಂಗ್ ಟ್ರೇಡಿಂಗ್ ಪ್ಲ್ಯಾನ್ ಇಂಪ್ರೂವ್ಸ್ ಕನ್ಸಿಸ್ಟೆನ್ಸಿ. ನೀವು ಯಾವತ್ತೂ ನಂಬರ್ ಆಫ್ ಟ್ರೇಡ್ಸು ಕಮ್ಮಿ ತಗೋತಾ ಇದ್ದಾಗ ನಿಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ಆರ್ ದಿ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಟೆಕ್ನಿಕಲ್ ಅನಾಲಿಸಿಸ್. ನೀವು ಎಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ತಗೋತೀರಾ ಅದೇ ಥರ ಇಲ್ಲಿ ಡಿಸಿಪ್ಲೀನು ಹಾಗೆ ಪೇಷನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸಕ್ಸಸ್ಫುಲ್ ಟ್ರೇಡರ್ಸ್ ಡು ನಾಟ್ ಟ್ರೇಡ್ ದಿ ಮೋಸ್ಟ್, ದೇ ಟ್ರೇಡ್ ದಿ ಬೆಸ್ಟ್ ಆಪರ್ಚುನಿಟೀಸ್. ಸಕ್ಸಸ್ಫುಲ್ ಟ್ರೇಡರ್ಸು ಯಾವತ್ತೂ ತುಂಬ ಟ್ರೇಡ್ಸ್ಗಳನ್ನ ಮಾಡಲ್ಲ, ಅವರು ಬೆಸ್ಟ್ ಆಪರ್ಚುನಿಟೀಸಿಗೋಸ್ಕರ ಕಾಯ್ತಾ ಇರ್ತಾರೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕೋಕ್ಕೆ ರೆಡಿಯಾಗಿ, ನಮ್ಮ ಗೈಡೆನ್ಸು ನಾವು ಕೊಡ್ತೀವಿ. ಓಕೆ, ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದರೆ, ಹಾಗೆ ಈ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರಿ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಧಾರಾಳವಾಗಿ ಶೇರ್ ಮಾಡಿ. ಓಕೆ, ನಿಮಗೆ ಅರ್ಥ ಆದರೆ ಮಾತ್ರ ಶೇರ್ ಮಾಡಿ, ಇಲ್ಲ ಅಂದರೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇವತ್ತಿನ ಡೇ ಏನೇನು ಕಲ್ತ್ರಿ, ಹಾಗೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಡಿಸ್ಟ್ರಿಕ್ಟ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಹಾಗೆ ನೋಡಿ, ನಿಮಗೆ ಇಷ್ಟೆಲ್ಲ ಫ್ರೀ ಎಜುಕೇಷನ್ ಸಿಗ್ತಾ ಇದೆ, ನಿಮಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತಂದರೆ, ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಏನಾದ್ರು ಅನಿಸಿದರೆ ಕೆಳಗಡೆ ಸೂಪರ್ ಥ್ಯಾಂಕ್ಸ್ ಅಂತ ಇದೆ. ಓಕೆ, ಸೊ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ನಿಮಗೆ ಸೂಪರ್ ಥ್ಯಾಂಕ್ಸ್, ಒಂದು ಹಾರ್ಟ್ ಸಿಂಬಲ್ ಆಗಿ ಒಂದು $1 ಸಿಂಬಲ್ ಇರುತ್ತೆ. ಸೊ ನೀವು ಅದ್ರ ಮುಖಾಂತರ ನಮಗೆ ಏನಾದರೂ ಕೊಡಬೇಕು ಅಂತ ಅನಿಸಿದರೆ ಕೊಡ್ಬೋದು. ಓಕೆ, ಸೊ ಇದು ನಾನು ಯಾವ ವೀಡಿಯೋದಲ್ಲೂ ಹೇಳಿದ್ದಿಲ್ಲ. ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇವಾಗ ಟ್ರೇಡಿಂಗ್ ಜರ್ನಿನ ನೆಕ್ಸ್ಟ್ ಲೆವೆಲಿಗೆ ತೊಗೋಬೇಕು ಅಂತಂದರೆ ನನಗೆ ಒಂದು ಸಮ್ ಅಮೌಂಟ್ಸ್ ಆಫ್ ಮನಿ ಬರಲೇಬೇಕು. ಓಕೆ, ಸೊ ಅದರಿಂದ ನನಗೇನಾದ್ರು ಡೊನೇಷನ್ ಕೊಡಬೇಕು, ನಾನು ನಿಮ್ಮ ಜೊತೆ ಯಾವುದೇ ಥರ ಫೀಸ್ ಏನೂ ಕೇಳಿಲ್ಲ, ಯಾವುದೇ ಥರ ಫೀಸು ಇಸ್ಕೊಂಡಿಲ್ಲ. ಸೊ ನಿಮಗೆ ನಿಮ್ಮ ಮನಸ್ಪೂರ್ವಕವಾಗಿ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನಮಗೆ ಆ ಸೂಪರ್ ಥ್ಯಾಂಕ್ಸ್ ಮುಖಾಂತರ ನೀವು ಕೊಡ್ಬೋದು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.